ಹಳ್ಳಿ ಸ್ಟೈಲಲ್ಲಿ ಮೊಳಕೆ ಕಟ್ಟಿದ ಕಾಳಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಮೊಳಕೆ ಕಟ್ಟಿದ ಕಾಳನ್ನ ಮಿಕ್ಸ್ ಮಾಡಿ ಎಲ್ಲ ಥರದ್ದು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದೇ ಥರದ್ದನ್ನು ತೊಗೊಂಡು ಮೊಳಕೆ ಕಟ್ಟಿ ಮಾಡ್ಬೋದು. ನೆಕ್ಸ್ಟು ಟೊಮೆಟೊ ಹಣ್ಣು ದೊಡ್ಡದಾಗಿರೋದು ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ದೊಡ್ಡದೊಂದು, ಆಲೂಗಡ್ಡೆ ಒಂದು, ಬೆಳ್ಳುಳ್ಳಿ ಒಂದು ಗಡ್ಡೆನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಬದನೆಕಾಯಿ ಒಂದು, ಹುಣಸೆ ಹಣ್ಣು ಒಂದು ನಿಂಬೆಹಣ್ಣಷ್ಟು, ಖಾರ ಪುಡಿ 1 ಸ್ಪೂನು, ಸಾಂಬಾರ್ ಪುಡಿ 1 ಸ್ಪೂನು, ಧನಿಯಾ ಪುಡಿ 2 ಸ್ಪೂನ್ಸು. ನೀವು ಕ್ವಾಂಟಿಟಿ ನೋಡಿ ಇನ್ನೂ ಹೆಚ್ಚು ಕಮ್ಮಿ ಬೇಕಿದ್ರು ನೋಡಿ ತಗೊಳ್ಳಿ. ಈಗ ಸಣ್ಣದಾಗಿರೋದು ಒಂದು ಕುಕ್ಕರ್ ತಗೊಂಡು ಕಾಳೆಲ್ಲ ಸೇರಿಸಿದ್ದೀನಿ. ಇದಕ್ಕೆ ಆಲೂಗಡ್ಡೆನೂ ಸೇರಿಸ್ಕೊಳ್ಳಿ, ಬದನೆಕಾಯಿ. ಈಗ ಇದೆಲ್ಲ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಅದಕ್ಕೆ 1 ಸ್ಪೂನ್ ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ, ಈಗ ಕ್ಯಾಪ್ ಕ್ಲೋಸ್ ಮಾಡಿ 3 ವಿಸಲ್ ಇಡೋಣ. ಕುಕ್ಕರ್ ವಿಸಲ್ ಬರೋಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಈಗ ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ. ಈಗ ಕುಕ್ಕರು 3 ವಿಸಲ್ ಬಂದಿದೆ. ಸ್ಟವ್ ಆಫ್ ಮಾಡಿ. ಆನಿಯನ್ನು ಫ್ರೈ ಆಗಿದೆ. ಇದಕ್ಕೆ ಈಗ ಟೊಮೆಟೊ ಸೇರಿಸೋಣ. ಈಗ ಇದಕ್ಕೆ ಉಪ್ಪನ್ನ ಸೇರಿಸಿ 5 ನಿಮಿಷ ಫ್ರೈ ಆಗೋಕ್ಕೆ ಬಿಡಿ. ಬೆಳ್ಳುಳ್ಳಿ ಹೀಗೆ ಜಜ್ಜಿಟ್ಕೊಂಡಿದ್ದೆ. ಈಗ ಇದನ್ನು ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಖಾರ ಪುಡಿ, ಧನಿಯಾ ಪುಡಿ, ಸಾಂಬಾರ್ ಪುಡಿ ತಗೊಂಡಿದ್ವಲ್ಲ ಇದೆಲ್ಲ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸನು ಸೇರಿಸ್ಕೊಳ್ಳೋಣ. ಬೇಯಿಸಿಟ್ಕೊಂಡಿದ್ವಲ್ಲ ಈಗ ಇದೆಲ್ಲನೂ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಈಗ ಕೊತ್ತಂಬರಿನೂ ಸೇರಿಸ್ಕೊಳ್ಳೋಣ. ಐದರಿಂದ 10 ನಿಮಿಷ ಕ್ಯಾಪ್ ಕ್ಲೋಸ್ ಮಾಡಿ ಹಾಗೆ ಬಿಡಿ. ಎಲ್ಲ ನೀಟಾಗಿ ಸೆಟ್ ಆಗಲಿ. ಸಾರನ್ನ ಈಗ 5 ನಿಮಿಷ ಕುದಿಸಿದಾಗಿದೆ. ಆಗಲೇ 1 ಸ್ಪೂನ್ ಸಾಲ್ಟ್ ಹಾಕಿದ್ವಿ. ನಾನೀಗ ಮತ್ತೆ 1/2 ಸ್ಪೂನ್ ಹಾಕೋತಾ ಇದ್ದೀನಿ. ನೀವು ಚೆಕ್ ಮಾಡಿ ನೋಡಿ ಹಾಕೊಳ್ಳಿ. ಈಗ ಸಾರು ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿ ಮೊಳಕೆ ಕಟ್ಟಿದ ಕಾಳು ಸಾರು ರೆಡಿಯಾಗಿದೆ. ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. Thanks for watching.